ವಿಶೇಷವಾಗಿರ್ತಕ್ಕಂಥ ವಿನಂತಿಸುತ್ತೆ. ನಾನು ಆ್ಯಕ್ಚುಲಿ ತುಂಬ ಖುಷಿ ಇದೆ ಸರ್. ನಮ್ಮ ಗ್ಯಾರಂಟಿ ನ್ಯೂಸ್ ಒಂದು ಸಂದೇಶ ನೋಡಿ, ಯಾರು ಗೆಲ್ತಾರೆ, ಯಾರು ಫಸ್ಟ್ ಪ್ರೈಸ್ ತಗೊಳ್ತಾರೆ ಅದು ಮುಖ್ಯ ಅಲ್ಲ. ಇವತ್ತು ನೀವು ನಿಮ್ಮ ಕ್ರಿಯೇಟಿವಿಟಿನ ಎಷ್ಟು ಚೆನ್ನಾಗಿ ನಿಮ್ಮ ಮನಸ್ಸಲ್ಲಿರುವಂತಹ ಕೆಲವೊಂದು ಮೆಸೇಜಸ್ಸನ್ನು ನಿಮ್ಮ ಕ್ರಿಯೇಟಿವಿಟಿ ಇನ್ ಕಲರ್ ಕಾಂಬಿನೇಷನ್ ಆಗಲಿ, ಒಂದು ಆರ್ಟಿಸ್ಟಿಕ್ ನಿಮ್ದೇನೇನಿದೆ ಅದು ಇವತ್ತು ನೀವು ಅದನ್ನು ಎಷ್ಟು ಚೆನ್ನಾಗಿ ಈ ರಂಗೋಲಿ ಮೂಲಕ ನೀವು ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ದೀರಾ. ನಿಮ್ಮ ಮೈಂಡು ಇದೇ ಥರ ಕ್ರಿಯೇಟಿವ್ ಆಗಿ ನಿಮ್ಮ ಗ್ಯಾರಂಟಿ ಟಿವಿ, ಗ್ಯಾರಂಟಿ ನ್ಯೂಸ್ ಚಾನೆಲ್ ಮತ್ತು ಬಸವೇಶ್ವರ ದೇವಸ್ಥಾನ ಶಿಕ್ಷಣ ಸಂಸ್ಥೆಗೆ ನಾನು ತುಂಬ ಧನ್ಯವಾದಗಳು ಹೇಳ್ತೇನೆ. ಯಾಕಂದರೆ ಈ ಪ್ಲ್ಯಾಟ್ಫಾರ್ಮ್ ಎಲ್ಲ ಕಡೆ ಇರಲ್ಲ. ಯೂಶಲಿ ತುಂಬ ಸಿಟೀಸಲ್ಲಿ, ಬೆಂಗಳೂರಲ್ಲೆಲ್ಲ ನೋಡುವಾಗ ಈ ಥರದ್ದು ಒಂದು ಆರ್ಗನೈಸ್ ಮಾಡೋಕ್ಕೂ ಆಗಲ್ಲ, ಮತ್ತು ಈ ಥರ ಮಕ್ಕಳಿಗೆ ಒಂದು ಅಪಾರ್ಚುನಿಟಿ ಇರಲ್ಲ. ಸೊ ಬಸವ ಕಲ್ಯಾಣ ಅಂತ ಒಂದು ಸ್ಪಿರಿಚುವಲ್ ಲ್ಯಾಂಡ್ ಅನ್ಬೋದು. ಬಸವೇಶ್ವರ್ ಅವರು ಇದ್ದಂತಹ ಇದು ತುಂಬಾ ಸ್ಪಿರಿಚುವಲ್ ಲ್ಯಾಂಡಲ್ಲಿ ಈ ಥರದ್ದು ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಮತ್ತು ಇಲ್ಲಿ ನಾನು ನೋಡಿದ ಪ್ರಕಾರ ಬಸವ ಕಲ್ಯಾಣ್ ಅವರು ಎಲ್ಲರೂ ಒಂದು ಫ್ಯಾಮಿಲಿ ಥರ ಇದ್ದಾರೆ ಅಂತ ಹೇಳ್ಬೋದು. ಒಂದು ಪೊಲೀಸವರಾಗಲಿ, ಒಂದು ಬೇರೆ ಬೇರೆ ಇಲಾಖೆದವರು ತುಂಬ ಖುಷಿಯಿಂದ, ಒಂದು ನ್ಯೂಸ್ ಚಾನೆಲ್ ಅವರಾಗಿರ್ಬೋದು, ರಿಪೋರ್ಟರ್ಸ್ ಆಗಿರ್ಬೋದು, ಎಲ್ಲರೂ ಸೇರಿ ಕೆಲಸ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಬಸವ ಕಲ್ಯಾಣ್ ಅದಕ್ಕೆ ಪಾಪ್ಯುಲರ್ ಅಂತ ಈಗ ಅನಿಸ್ತಾ ಇದೆ ನನಗೆ. ಮುಖ್ಯವಾಗಿ ಇಲ್ಲಿ ನಮ್ಮ ಬಸವೇಶ್ವರ ಅವರ ಆಶೀರ್ವಾದ ಇದೆ, ಅದರಿಂದ ಇದೆಲ್ಲ ಇಷ್ಟು ಚೆನ್ನಾಗಿ ನಡೀತಾ ಇದೆ ಅಂತ ನಾನು ಹೇಳ್ಬೋದು.